ಜೈ ಶ್ರೀರಾಮ್, ರಾಧೆ ರಾಧೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ದೀರಿ? ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ. ನಾನು ಚಲೋ ಇದ್ದೀನಿ ನೋಡಿರಿ. ಭಾಳ ಅಂದ್ರೆ ಭಾಳ ಖುಷಿ ಅಲ್ಲತ್ತದ್ರಿ. ಚೀರ್ ಬೇಡ ಕಂಡಪಟ್ಟು ಖುಷಿ ಅಲ್ಲತ್ತದ್ರಿ. ಯಾಕಂದ್ರೆ ಭಾಳ ಅಂದ್ರೆ ಭಾಳ ಜನ ಕಮೆಂಟ್ ಹಾಕಿದ್ರಿ ನಮ್ಮ ತಂಗಿಗೆ ಪಾಪು ತೆಗಿಸ್ಬೇಡ್ರಿ, ಬೇಡದವ್ರಿಗೆ ಮಕ್ಳು ಸಿಗಲ್ಲ, ತೆಗಿಸ್ಬೇಡ್ರಿ, ಇರಲಿ ನಾವು ಎಲ್ಲೆಲ್ಲೋ ಬೇಡ್ತೀವಿ ಅಂತೇಳಿ ಭಾಳ ಜನ ಕಮೆಂಟ್ ಹಾಕಿದ್ರಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲಾಗಿ ನಾವು ತೆಗಸಂಗಿಲ್ಲ ರೀ. ಇಲ್ಲದೊಂದು ಹೆಣ್ಣೆ ಹುಟ್ಲಿ ಅಂತ ಹಾಕಿಂದಾರೆ ಎಲ್ಲರೂ. ಮತ್ತು ಅದನ್ನು ಹೆಣ್ಣು ಹುಟ್ಲಿ, ಹೆಣ್ಣು ಪಾಪು ಹುಟ್ಲಿ ಅಂತೇಳಿ ಕಮೆಂಟ್ ಹಾಕಿದ್ರಿ. ಅದಕ್ಕೂ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್. ಏನು ಹೇಳ್ಬೇಕು ಅಂತ ತಿಳಿಯಲ್ರಿ ನಿಮ್ಗೆ. ಆಕಿಗೆ ಹೆಣ್ಣೆ ಹುಟ್ಲ್ರಿ ಫ್ರೆಂಡ್ಸ್. ಅದೆಲ್ಲ ನೀವೆಲ್ಲ ಬೇಡ್ಕೊಂಡಿದ್ರಿ. ಆಕಿಗೆ ಹೆಣ್ಣಲ್ಲ ಅಂತೇಳಿ ಕಂಡಪಟ್ಟು ಖುಷಿ ಐತ್ರಿ ನನಗೆ. ಸೊ ಅದಕ್ಕೆ ಏನು ತೆಗೆಸೋಕೆ ಹೋಗಲ್ರಿ. ಡೆಲಿವರಿನೂ ಮಾಡ್ತೀವಿ. ಆಕಿಂದು ಹೆಣ್ಣು ಹುಟ್ಲತ್ತ ನಾವು ಅಂದ್ಕೊಂಡು ಹೆಣ್ಣು ಹುಟ್ಟಿಲ್ರಿ ಫ್ರೆಂಡ್ಸ. ಮತ್ತು ಇನ್ನೊಂದು ಏನಂದ್ರೆ ಆಕಿಂದು ಸ್ಟೋರಿ ಕೇಳಿದ್ರಿ ಮಕ್ಕಳು ಜನ. ಸ್ಟೋರಿ ಟೈಮ್ ಬರಲಿ ಫ್ರೆಂಡ್ಸ್. ಸದ್ಯಕ್ಕೆ ಹೇಳಕ್ಕೆ ಸ್ಟೋರಿ ಹೇಳಬೇಕು ಅಂತ ಹೇಳೋಕೆ ಮಾಡಿದ್ರಿ. ಹಂಗದ ನೀವು ಕೇಳಬಾರ್ದು. ಹಂಗದ ಪಾಪ ಆಕಿಂದು ಹೇಳೋದು ಕೇಳೇನಿಲ್ಲ. ಅವ್ರ ಪಪ್ಪ ಅಂತಿಲ್ಲ, ಅವಾಗೆ ತಿರ್ಕೊಂಡ್ರೆ. ನಮ್ಮ ಪಪ್ಪನೂ ಅವಾಗೆ ತಿರ್ಕೊಂಡ್ರೆ. ಅವ್ರ ಪಪ್ಪ ಮೊದಲು, ಆಮೇಲೆ ನಮ್ಮ ಪಪ್ಪ ಫಸ್ಟ್ ಅವ್ರ ಪಪ್ಪ ತಿರ್ಕೊಂಡ್ರೆ. ಒಂದು ವರ್ಷ ಮೇಲೆ ನಮ್ಮ ಪಪ್ಪ ತಿರ್ಕೊಂಡ್ರೆ. ಸೊ ಎಲ್ಲದೆಲ್ಲ ಭಾಳ ಹೈರಾಣ ಆಗ್ಬಿಟ್ಟದ್ರಿ. ಅವ್ರ ಮಮ್ಮಿನೂ ನೋಡಪ್ಲೆ ಇಲ್ಲ. ಅವ್ರನ್ನ ಹೇಳಕ್ಕೆ ಹೋದ್ರೆ ಕಂಡಪಟ್ಟಿ ಅವ್ರ ಸ್ಟೋರಿಗಳು. ಸೊ ಟೈಮ್ ಬರ್ಬೇಕ್ರಿ. ಗೊತ್ತಿಲ್ಲ ರೀ, ಏನು ಹೇಳ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ನಾವು ಒಂದು ಸ್ಟೋರಿ ಹೇಳ್ತೀವಿ ಅನ್ಬೇಕು, ಮತ್ತೊಬ್ರಿಗೆ ಹರ್ಟ್ ಆಗ್ಲಿಕ್ಕೆ ಹೋಗ್ಬಾರ್ದ್ರಿ. ಅವೆಲ್ಲ ಹೇಳೋಣ ರಿಲೇಷನ್ಗೆ ಇದ್ದವ್ರಿಗೆಲ್ಲ ಹರ್ಟ್ ಆಗಿಬಿಡ್ತದೆ. ಸುಮ್ಮನೆ ಬ್ಯಾಡ್ರಿ ಫ್ರೆಂಡ್ಸ್, ನೋಡಾಮ್ರಿ ಟೈಮ್ ಬರಲಿ. ಸೊ ಖುಷಿ ಆಯ್ತು ರೀ ಕಂಡಪಟ್ಟಿ. ಎಲ್ಲ ಭಾಳ ಜನ ಕಮೆಂಟ್ ಹಾಕಿದ್ರಿ. ಅವ್ರಿಗೆ ಧನ್ಯವಾದಗಳು, ಥ್ಯಾಂಕ್ಸ್ ಹೇಳು. ಹೆಣ್ಣು ಹುಟ್ಲತ್ತ ಹೆಣ್ಣು ಹುಟ್ಲಿ ಅಂದ್ರೆ ಅವ್ರಿಗೆ ಏರ್ ಕೊಡ್ತಿ ಕೊಡಂಬಲ್ಲಿ ಹೆಣ್ಣು ಹುಟ್ಲಿ ಅನ್ನೋ ಯೂಟ್ಯೂಬ್ನಾಗ ಪಾರ್ಟಿ ಕೊಡ್ತಾನೆ. ಇಲ್ಲಿದೆ ರೊಕ್ಕ ಇಲ್ಲ, ಇಲ್ಲಿದೆ ಕಮೆಂಟ್ ಹಾಕ್ತಾರೆ ನಿನಗೆ. ಅವ್ರಿಗೆ ಏನು ಪಾರ್ಟಿ ಕೊಡೋದ್ರಿ ಫ್ರೆಂಡ್ಸ. ಇಷ್ಟಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀವಿ ರೀ. ಇವಾಗ ಏನಂತ ಅಷ್ಟೇ. ಆಕಿ ಹೆಣ್ಣು ಹುಟ್ಲಿ, ಚಂದ ಡೆಲಿವರಿ ಆಗಲಿ. ಎಲ್ಲರೂ ಅದು ಬಿಡ್ಕೊರಕಿನ ಡೆಲಿವರಿ ಚಂದ ಆಗಲಿ. ಯಾಕಂದ್ರೆ ಒಂದು ಡೆಲಿವರಿ ಒಂದು ಬಾಣ್ತನ ಆಗಬೇಕು ಅಂತಂದ್ರೆ ಹಡ ತಾಯಿನೂ ಸತ್ತು ಹುಟ್ಟು ಬಂದಂಗತ್ತು ರೀ. ಕೂಸಿ ಹಂಗೆ ಹುಟ್ಟು ಬರ್ತದೆ ನೋಡ್ರಿ, ಹಂಗೆ ನಾವು ಸತ್ತು ಹುಟ್ಟು ಬಂದಂಗತ್ತ. ಅದು ಒಂದು ರೀ. ಈಕಿಗೆ ಬಾಣ್ತನ ಚಂದ ಅಲ್ಲತ್ತಿ ಆಶೀರ್ವಾದ ಮಾಡಿರಿ. ನಮಗೆ ಬರ್ತಂತ ಆಯ್ತು ರೀ. ಈಗ ಆಪ್ರೇಷನ್ ಆಗ್ಯದ. ಈಕಿನ ಒಬ್ಬಾಕಿನ ನೋಡ್ದದ. ಈಗ ಈಕಿನ ಕಂದ ಆಯ್ತಂದ್ರೆ ಆಯ್ತು ರೀ ಫ್ರೆಂಡ್ಸ. ಭಾಳ ಮಾತಾಡೋಕೆ ಹೋದ್ರೆ ಲೆಂತಿ ಆಗಿಬಿಡ್ತದೆ ರೀ. ಇವಾಗ ನಾವು ತಯಾರಾಗಿ ಎಲ್ಲಿಗೆ ಹೊಂಟಿವಿ ಅಂತಂದ್ರೆ ಶಾಪಿಂಗ್ ಮಾಡ್ಲಿಕ್ಕೆ ಹೊಂಟಿದ್ದೇವೆ ರೀ. ಭಾಳ ಏನು ಜಗ್ಗಿ ಶಾಪಿಂಗ್ ಮಾಡಲ್ರಿ. ಅಷ್ಟೇ ಸಿಂಪಲ್ಲ. ಮುಂಜಾನೆ ದೇವ್ರ ಪೂಜೆ ಮಾಡಿ ಕೆಲ್ಸಕ್ಕೆ ಒಂದು ಹುಡುಗರು ಸಾಲಿ ಕಳಿಸಿ ಎಲ್ಲ ಬಟ್ಟೆ ಬಂಡೆ ಮಾಡಿ ಇವಾಗ ಇಬ್ಬರು ಶಾಪಿಂಗ್ ಮಾಡ್ಲಿಕ್ಕೆ ಹೊಂಟಿದ್ದೇವೆ ರೀ. ನಾಳೆ ಕಾರ್ಯಕ್ರಮದಲ್ಲಿ ರೀ ಪಡಿ ಪೂಜೆ ಅದ. ಹಾಗಾಗಿ ಒಂದು ಸ್ವಲ್ಪ ಸಾಮಾನುಗಳು ತರವ ರೀ, ಬಟ್ಟೆ ತರವ. ಬಕ್ಕಳು ದೊಡ್ಡದೇನಿಲ್ಲ. ನಾವು ಅಷ್ಟೇ ಶ್ರೀಮಂತರಿಲ್ಲ ದೊಡ್ಡ ಶಾಪಿಂಗ್ ಮಾಡಿಟ್ಟು. ಅಟ್ಲಿ ಇಟ್ಟಿಟ್ಟೆ ತರೋದಾರೆ, ಇಟ್ಟಿಟ್ಟೆ ತರ್ತೀವಿ ಅಂತ ಅದು ನಿಮ್ಗೆ ತೋರಿಸ್ತೀವಿ ಅಂತ. ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಬರ್ರಿ ಹೋಗಮಂತ್ರಿ. ಇವತ್ತು ಡ್ರೆಸ್ ಹೆಂಗೆ ಅಂತ ಕಮೆಂಟ್ ಹಾಕ್ರಿ. ಹೊಟ್ಟೆ ಇಟ್ಟೆ ಬಂದದ ನೋಡ್ರಿ. ನಾ ಈಗ 2 ತಿಂಗಳದ ರೀ. ಬರ್ರಿ ಹೋಗಮಂತ್ರಿ. ಡ್ರೆಸ್ ಹೆಂಗೆ ಕಾಣ್ತಂತ ಕಮೆಂಟ್ ಹಾಕ್ರಿ. ಯಾರು ಚಂದ ಕಾಣ್ತೀವಿ ಅಂತ ಹಾಕ್ರಿ. ಇಕ್ಕಿನೇ ಕರಿಮಾರಿಗೆ ಚಂದ ಕಾಣಗತ್ತ. ಈಗ ಆಕಿ ಸರ್ಗಳಲ್ಲ, ನಾ ಟಮಾಟಿ ಆದಂಗೆ ಈಗ ನಾ. ಬರ್ರಿ ಹೋಗಮ್ಮ. ಈಗ ಚವಿ ಹಾಕ್ತೀನಿ. टी शर्ट ते पाहिजे होते. टी शर्ट पोरांना 6 वर्षाच्या 4 वर्षाच्या नाही का? प्रेशर आहे का? प्रेशर ಒಳಗಡೆ ನಮ್ಮ ಟಿಕ್ಲಿ ಬಾಡಿ ಜನ. ಇಲ್ಲತ್ತ ಫ್ರೆಂಡ್ಸ್ ಜರ ಶಾಪಿಂಗ್ ಮಾಡ್ತೀವಿ ಅಂತೇಳಿ ಕಂಡಪಟ್ಟಿ ಮಾಡ್ಕೊಂಬಂದಿವ್ರಿ ಶಾಪಿಂಗ. ಮನೆಗೆ ಹೋಗಿ ತೋರಿಸ್ತೀನಂತ್ರಿ ಏನೇನು ಮಾಡ್ಕೊಂಬಂದು ಶಾಪಿಂಗ್ ಅಂತೇಳಿ. ಇನ್ನೂ ಒಂದು ಸ್ವಲ್ಪ ಮಾಡ್ಕೊಂಬರವ ಶಾಪಿಂಗ. ಅಕ್ಕಿಯಲ್ಲಿ ಮಗನಿಗೆ ತಿನ್ಲಿಕ್ಕೆ ತೊಳಗತ್ತಾಳ. ಕಂಡಪಟ್ಟಿ ಮಾಡಿದೇವ್ರಿ. ಅಪ್ಪ ರೊಕ್ಕ ಏನು ಈ ಕಡೆದೇನು ಖರ್ಚಾಗಿಲ್ಲ ರೀ. ಮನೆಗೆ ಹೋಗಿ ತೋರಿಸ್ತೀನಂತ. ಏನು ತೊಗೊಂಡ ನಡಿ ಹೋಗಂಬಿಡಿ. ಇದನ್ನು ಡ್ಯಾನ್ಸ್ ಮಾಡ್ಲಿಕ್ಕತ್ತಲ್ಲ ಮೊಬೈಲ್. ಫ್ರೆಂಡ್ಸ ಶಾಪಿಂಗ್ ಅಂತೂ ಕಂಡಪಟ್ಟಿ ಮಾಡಿದ್ದಾರೆ. ಇಟ್ಟೆ ಶಾಪಿಂಗ್ ಅಂತ ಹೇಳಿರಿ ನಿಮ್ಗೆ. ನಾ ಫುಲ್ಲ ಭಾಳ ಅಂದ್ರೆ ಭಾಳ ಶಾಪಿಂಗ್ ಮಾಡ್ಕೊಂಬಂದಿದ್ದೆ ರೀ. ಮತ್ತು ರೊಕ್ಕ ಎಷ್ಟಾಯಿತು, ಏಟೆಲ್ಲ ಶಾಪಿಂಗ್ ಮಾಡ್ಕೊಂಬಂದು ಏನೇನೆಲ್ಲ ಮಾಡ್ಕೊಂಬಂದು ಅಂತ ತೋರಿಸ್ತೀನಂತ. ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಯಾವ್ಯಾವ ಥರ ತಂದಿವತ್ತ ತೋರಿಸ್ತೀನಂತ. ಬೊಕ್ಕು ಮಾಡ್ಕೊಂಬಂದಿವ್ರು. ತಿರ್ಗಾಡಕ್ಕೆ ಒಂದು 11 ಗಂಟೆಗೆ ಹೋಗಿನಿಲ್ಲ. 11 ಗಂಟೆಗೆ ಹೋದವರು ಎಷ್ಟಕ್ಕೆ
2ಕ್ಕೆ ಮನೆಗೆ ಬಂದಿದ್ದಾರೆ. ಅಟ್ಟ ತನಕ ತಿರುಗಾಡಿದ್ದೇವೆ ತೊಗೊಂಡು ಆ ಪಾರ್ಕ್ ತೊಗೊಂಡು. ಸೊ ಏನೇನು ತಂದಿವತ್ತ ತೋರಿಸ್ತೀನಂತ್ರಿ. ಫಸ್ಟ್ ಇವು ಬ್ಲೌಸ್ ರೀ ಫ್ರೆಂಡ್ಸ. ಬ್ಲೌಸ್ ತೋರಿಸ್ತೀನಿ. ಯಾಕೆ ತಂದೀವಿ ಅಂತಂದ್ರೆ ಅಯ್ಯಪ್ಪ ಸ್ವಾಮಿ ಮಾಳೆ ಹಾಕೊಂಡಾರ ನೋಡ್ರಿ. ಇರುಮುಡಿ ಕಟ್ಟೋದನ್ನ ಬ್ಲೌಜ ನಮ್ಮ ಯಜಮಾನ್ರಿಗೆ 2 ಬ್ಲೌಜ ಮತ್ತು ನಮ್ಮ ಅಣ್ಣಗೆ 2 ಬ್ಲೌಜ, ಅವ್ನಿಗೊಂದು ಟವಲ್, ನಮಗೊಂದು ಟವಲ್, ನಮ್ಮ ಯಜಮಾನಿಗೊಂದು ಟವಲ್ ರೀ. 2 ಬ್ಲೌಜ ನಾ ಹಿಂಗೆ ಕುಂದಿರ್ತೀನಲ್ಲ ರೀ, ಮನೆಗೆ ಹೆಣ್ತಿಗೆ ಹೂಗೆಲ್ಲ ಹಾಕ್ತಿದ್ರೆ ಕೊಡ್ತಾರೆ. ನಮ್ಮ ಯಜಮಾನ್ರು ನನಗೆ ರೀ. ಮತ್ತು ಮಹೇಶ್ ಅಣ್ಣ ಇಕ್ಕಿ ಕೊಡ್ತಾರೆ. ಇಕ್ಕಿ ನಾ ಅಣ್ಣ ಸರಿನೇ ಬಂದಾಳ್ರಿ. ನಮ್ಮ ಚಿತ್ರ ಬರೋದಿತ್ತು, ಅಕ್ಕಿ ಬಂದಿದ್ದಿಲ್ಲ, ಬಂದಿಲ್ಲ ಅಕ್ಕಿ. ಇಕ್ಕಿಗೆ ರೀ 2 ಬ್ಲೌಸಿಗೂ ನನಗೆ ರೀ. ಯಾವ ಕಲರ್ ಚಲೋ ಅಂತ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. 2 ಕಲರ್ ಇಕ್ಕಿಗೆ ರೀ. ಹಂಗೆ ಹೇಳಿಲ್ಲ ಅಂದ್ರೆ ಹಿಂದೆ ಅಕ್ಕಂದ್ರೆ ಕೂತಲ್ಲಿ ಕೊಡ್ತಾರಲ್ಲ, ಅದಕ್ಕೆ ಇಬ್ಬರು ನೀವು ನನ್ನ ಮಾಮ ತೊಗೋತೀನಿ, ನೀವು ಮತ್ತೆ ಇಬ್ಬರು ಇರುತ್ತೆ ಅಕ್ಕಿಗೊಂದು ಹಿಂಗೆ ಹೇಳಿದ್ವಿ. ನೀವು 50 ರೂಪಾಯಿ ಬಂದು 50 ರೂಪಾಯಿ ಬಂದ್ರಿ ಫ್ರೆಂಡ್ಸ. ಇವು ಸಾಕು 60 ರೂಪಾಯಿ ಒಂದು ಅಂದಿರ 50 ರೂಪಾಯಿ ಒಂದು ಮಾಡಿ 4 ಬ್ಲೌಸ್ ತಂದಿವಿ. ಇದಕ್ಕೆ 200 ರೂಪಾಯಿ ಹೋದವು ರೀ. ಮತ್ತು ಇವು 2 ಪಿಸ್ಬಿ ನೋಡ್ರಿ ಫ್ರೆಂಡ್ಸ. ಕಂಡಪಟ್ಟಿ ಇಷ್ಟ ಆದ್ದು ನಮ್ಗೆ. ಯಾಕಂತಂದ್ರೆ ಅಲ್ಲಿ ಮುತ್ಯ ಕೂತಿರು ನೋಡ್ರಿ. ಆ ಮುತ್ಯ ಎಲ್ಲ ಇಟ್ಕೊಂಡು ಕೂತಿರಿ. ಅವ್ರು ಭಾಳ ಸಸ್ತಾನ ಮಾರ್ತಾರೆ. ಕೆಳಗೆ ನೋಡ್ಬೇಕಿರ್ತಾಳೆ ಭಾಳ ಸಸ್ತಾ ಮಾರ್ತಾರೆ. ಅದೇನೋ ದುಕಾನ್ದಾಗ ಹೋಗಿ ಭಾಳ ತುಟ್ಟು ಕೊಡ್ತಾರೆ. ನಾ ಪರ್ಗಳು ಡಬ್ಬ ಪಿಸ್ಬಿ ಅವು ಬ್ಯಾಗ್ ತಂದೀನಿ ರೀ. 150 ರೂಪಾಯಿ ಒಂದೊಂದು ತಂದೀನಿ. 50 ರೂಪಾಯಿ ಜೋಡಿ ಕೊಟ್ಟಾನ್ರಿ ಆ ಮುತ್ಯ ಪಾಪ. ಅವು ಸಣ್ಣ ಅಂದ್ರೆ 30 ರೂಪಾಯಿಗಳಿದೆಲ್ಲ, ದೊಡ್ಡ 30 ರೂಪಾಯಿಗಳಿದೆ. ಅವನು 50 ರೂಪಾಯಿ ಜೋಡಿ ಮಾಡಿದ್ರೆ ಮನೆ ಎರಡು ಕೊಡ್ತಿದ್ದ. ಇವು 2 ತೊಗೊಂಬಂದಿದ್ದೀರ ಹಂಗೆ ಅಂದಿರ. ಇವು ಇಷ್ಟ ಆದ್ರೆ ನಮ್ಗೆ ಸಣ್ಣ ಅಂದ್ರೆ ಪರಗಳಿಗೆ ಹಾಲು ತರ್ಲಕ್ಕ, ಬಿಸ್ಕಿಟ್ ತರ್ಲಕ್ಕ ಇವು ಭಾಳ ಚಂದ ಅನ್ನಿಸ್ತಾರೆ. ಚಂದ ಅಲ್ಲ. ಅದಕ್ಕೆ ಅಕ್ಕಿಗೊಂದು ನಮ್ಗೊಂದು 50 ರೂಪಾಯಿ 2 ತೊಗೊಂಬಂದೀವಿ. ಇನ್ನು ನಮ್ಮ ಪಿಲ್ಲುಗ ಸ್ನ್ಯಾಕ್ಸ್ ತಂದೀವಿ ನೋಡ್ರಿ. ಇದ್ದಿದ್ದಿಲ್ಲ ಅಕ್ಕಿ ಬೇಕಲ್ಲ, ಇದು ಹರಿದಿವು. ಇವು 50 ರೂಪಾಯಿ ಒಂದೊಂದು ರೀ. ಇವು 100 ರೂಪಾಯಿ ರೀ. ಏ ವಿರಾಜ್ ಚೀರ್ ಬೇಡ. ಇವು ನಾವು ವಿರಾಜ್ಗೆ ಜಾಂಗ್ ತಂದಿ ನೋಡ್ರಿ ಚಡ್ಡಿ. ಅವನಿಗೂ ಹರಿದಿವು 120 ರೂಪಾಯಿ 2 ಇವು ಜರ ವೆರೈಟಿ ಅಲ್ರಿ. ಅದಕ್ಕೆ 120 ರೂಪಾಯಿ 2 ಇವಕ್ಕೆ. ವಿರಾಜ ಆವಾಜ್ ಮಾಡಬೇಡ, ಆ ಕಡೆ ಹೋಗಲ್ಲ ವೈನಿಯವ್ರ ಮನೆ ಬಲ್ಲಿ. ಮತ್ತು ಇವು ಇಜ್ಜಿ 2 ತೊಗೊಂಬಂದಿ ನೋಡ್ರಿ. ಇವು 100 ರೂಪಾಯಿ 2 ಚಡ್ಡಿ ರೀ. ಇಜ್ಜಿ 2 ಚಡ್ಡಿ ತೊಗೊಂಬಂದೀನಿ. ಮತ್ತು ಇವು ಶ್ರೇಯಸ್ಸಿಗೆ 2 ಚಡ್ಡಿ ರೀ. ಇವನು 100 ರೂಪಾಯಿ ರೀ. ಮಾತಾಡೋ ಬ್ಯಾರೆ ಹೆಚ್ಚಿಗೆ ಮಾಡ್ತಾರೆ ಅವರು ಫ್ರೆಂಡ್ಸ್. ಟೀ ಶರ್ಟ್ ನೋಡ್ರಿ. ನಾನು ತೊಗೊಬಾರ್ದು ಜಾಸ್ತಿ ಮೊದಲು ಟೀ ಶರ್ಟ್ ರೀ. ಇದ್ರದ್ದು ಭಾಳ ಫಜೀತಿ ಆಗಿಬಿಟ್ಟದ್ರಿ ನಮ್ಮ ಟೀ ಶರ್ಟ್ದು. ಯಾಕಂತಂದ್ರೆ ನಾವು ನಮ್ಮದು ಶ್ರೇಯಸ್ಗ ಮತ್ತು ವಿಜ್ಜಿಗೆ ವಿರಾಜ್ಗೆ 3 ಮಂದಿ ಸೇಮ್ ಕಾಣಿಸ್ಬೇಕಂತೇಳಿ ಒಂದೇ ಕಲರ, ಒಂದೇ ಡಿಸೈನ, ಒಂದೇ ಥರ ಬೇಕು ರೀ. ಹಾಫ್ ತೋಳ ಇದ್ರೆ ಹಾಫ್ ತೊಳೆ 3 ಮಂದಿಗೆ, ಫುಲ್ ತೊಳೆದ್ರೆ ಫುಲ್ಲೇ 3 ಮಂದಿಗೆ ಬೇಕು. ಯಾವ ದುಕಾನಾಗ ಸಿಗ್ಬೇಕು ಹೇಳ್ರಿ. ನಾವು 3 ಮಂದಿ 4 ಮಂದಿಗೆ ಸೇಮ್ ಕೇಳಿದ್ರೆ ಕೆಲಸ ಕಲರ್ ಚೇಂಜ್ ಸಿಗೋದು ಇಲ್ಲ, ಡಿಸೈನ್ ಹಾಫ್ ತೊಳೋರು ಸಿಗೋದು. ಹಿಂಗೆ ಆಗ್ಲಕತ್ರಿ. ಅಂದ್ರೂ ಮನ ದುಕಾನ್ಗಳು ತಿರುಗಾಡಿ ಆ ಕಡೆ ಈ ಕಡೆ ತಿರುಗಾಡಿ ಅಂದ್ರೂ ಕನ್ಫ್ಯೂಸ್ ಆಯ್ತು ರೀ ನಮ್ಗೆ. ಇಲ್ಲಿ ಮನ ದುಕಾನ್ಗಳು ತಿರುಗಾಡಿ ಆ ಕಡೆ ಈ ಕಡೆ ತಿರುಗಾಡಿ ಅಂದ್ರೂ ಕನ್ಫ್ಯೂಸ್ ಆಯ್ತು ರೀ ನಮ್ಗೆ. ಇಲ್ಲಿ ಇದು ರೆಡ್ ಕಲರ್ ಅದ, ಇದು ಪಿಂಕ್ ಕಲರ್ ಅದ. ಶ್ರೇಯಸ್ ಅವ್ನು ವಿಡಿಯೋನ ಬರ್ಬಿಡೋದು ಜಾಸ್ತಿ ಮಕ್ಳಿಗೆ ತಗೊಂಡು. ವಿಜ್ಜಿಗೆ ವಿರಾಜ್ಗೆ ಶ್ರೇಯಸ್ಗೆ ರೀ 3 ಮಂದಿಗೆ ಒಂದೇ ಕಲರ್ ಟೀ ಶರ್ಟ್ ತಂದಿರಿ. ನಾಳೆ ಹಾಕೋಕೆ ಬೇಕಾದ್ರೆ ಜೀನ್ಸ್ ಪ್ಯಾಂಟ್ ಅವ. ಅವ್ರಿಗೆ 3 ಮಂದಿ ಬೇಕಂತೇಳಿ 3 ಮಂದಿಗೆ ಒಂದೇ ಕಲರ್ ತಂದಿರಿ. ಅಂದ್ರೆ ವಿಜ್ಜಿ ರೆಡ್ ಅದ, ಇವ್ರಿಬ್ರು ಪಿಂಕ್ ಕಲರ್ ಅದ. 3 ಮಂದಿ ಸೇಮ್ ಕಾಣ್ಬೇಕಲ್ರಿ. ಇವ್ರು 3 ಮಂದಿ. ಮತ್ತು ನಂಗೆ ಒಂದು 4 ಅದ, ನಮ್ಮ ಚಿತ್ರ ಒಂದು 4 ಅದ ಶ್ರೀನಿದ್ದು. ಈಗ ಒಂದು 4 ಆಯ್ತಂದ್ರೆ ಅವ್ರು 3 ಮಂದಿ ಆಗ್ತಾರೆ, ಇವ್ರು 4 ಮಂದಿ ಆಗ್ತಾರೆ. ನಮ್ಮ ತಂಗಿ ಪಾರ ನಾವು ಮಿಸ್ ಮಾಡ್ಕೊಂಡು ನಾವು ಬಂದಿಲ್ಲ ರೀ. ನಾವು 4 ಮಂದಿಗೆ ಅಂದ್ರೆ ಒಂದೇ ಕಡೆ ಇದ್ದೆವು ಅಂದ್ರೆ ಏನರ ಕಾರ್ಯಕ್ರಮ ಮಾಡಿದ್ರೆ ಸೇಮ್ ಕಲರ್ ಹಾಕ್ಕೋಬೇಕ್ರಿ. ನಾವು ಅಕ್ಕ ತಂಗಿದ್ರೆ ಹಂಗೆ ವೈಟ್ ಕಲರ್ ಸೇಮ್ ಹಾಕೊಂಡಿದ್ದಾರೆ 3 ಮಂದಿ. ಅಂದ್ರೆ 3 ಮಂದಿ ಇಲ್ಲೇ ನಾವು ಇಬ್ಬರು ಹಂಗೆ ಹಾಕೊಂಡಿದ್ದೆ, ಅಕ್ಕಿ ನಾವು ಹಾಕೊಂಡಿದ್ದೆವು. ನನ್ನ ಡ್ರೆಸ್ ಹೋಯ್ತು ರೀ ಹಂಗೆ ಹೊಡಿ ಬರ್ತಿತ್ತು. ಇವು ಲೆಗಿಸ್ ತಂದಿದ್ದು ನೋಡ್ರಿ, XXL ರೀ. ಒಂದು ರೆಡ್ ಒಂದು ರೇಟ. ಇದಕ್ಕೊಂದು 100 ರೂಪಾಯಿ, ಇದಕ್ಕೆ 100 ರೂಪಾಯಿ, 100 ರೂಪಾಯಿ, ಇದಕ್ಕೆ 200 ರೂಪಾಯಿ ರೀ. ಅವು ಟೀ ಶರ್ಟ 200 ರೂಪಾಯಿ 3 ರೀ. 200 ರೂಪಾಯಿ 3 ಹೊರಬೇಡ ಒಳಗೆ. ಇವು ಟವಲ್ ರೀ ಫ್ರೆಂಡ್ಸ್. ಅದೇ ಹೇಳಿದ್ನಲ್ಲ ನಿಮಗೆ 50 ಸಮಯ ಇರ್ಮುಡಿ ಕಟ್ಕೊಳಕ್ಕೆ ಬೇಕಾಗ್ತಾವ್ರಿ. ತೆರಿಮ್ಯಾಗ ಕಟ್ಕೊಳಕ್ಕೆ ಮತ್ತು ನಮ್ಮ ಅಣ್ಣ ಹೋದ ಯಜಮಾನ್ರು ಅಂತಂದೀನಿ. ಇದು 150 ರೂಪಾಯಿ ಒಂದು ಟವಲ್ ರೀ. 2 ಟವಲ್ ತಂದೀನಿ. ಇದಕ್ಕೆ 300 ರೂಪಾಯಿ ಹೋಗ್ಯಾವ ರೀ. ಇದು ನೋಡ್ರಿ ಫ್ರೆಂಡ್ಸ, ಮನೇರಿ ಸೀರೆ ತೊಗೊಂಡಾಡ್ರಿ ನಮ್ಮ ತಂಗಿ. ಈಗ ಮತ್ತೆ ಸೀರೆ ತೊಗೊಂಡವ್ರಿ. ಪಾಪ ನಮ್ಮ ಮಾವ ಎಷ್ಟು ಘಾಟ್ ಹಾಕ್ತಾ ಇದಕ್ಕೆ ಇಲ್ಲದಂತ ಹೇಳಿ
ಏನು ನನಗೆ ಚಂದ ಕಾಣ್ತಾನೆ ಅಕ್ಕಿ ಚಂದ ಕಾಣ್ತಾ ಕಮೆಂಟ್ ಹಾಕ್ರಿ. ಇದಕ್ಕೆ 350 ರೂಪಾಯಿ ಹೇಳಿದ್ನವ 20 ಕಮ್ಮಿ 300 ರೂಪಾಯಿ ಕೊಡು ತಂದಳ್ರಿ. ಮೊನ್ನೆ ಸೀರೆ ತಂದ್ರೆ ಅದೊಂದು ಸೀರೆ ಇದೊಂದು ಸೀರೆ 2 ಸೀರೆ ಅದು ನೋಡ್ರಿ ಬಂದ ನಡೆದೆ. ಇದಕ್ಕೆ 280 ರೂಪಾಯಿ ಕೊಡು ತಂದಳ್ರಿ 2 ಸೀರೆ ಅದು. ಮತ್ತು ಇನ್ನೊಂದು ಏನು ತಂದ್ವಿ ಟಿಕ್ಟಾಕ್ ರೀ ಅದಕ್ಕೆ 10. ಇದಕ್ಕೆ 40 ರೂಪಾಯಿ ಪಿಲ್ಲಿ ಕೊಡಂದು 2 ಟಿಕ್ಲಿ. ವಿರಾಜ್ ಹೊರಗೆ ಹೋಗ್ರಿ ಇಜ್ಜಿ ಹೋಗು. 2 ಟಿಕ್ಲಿ 10 ರೂಪಾಯಿ ರೀ. ಕಿವಿಯಿಂದ ಹೆಂಗೆ ಕಮೆಂಟ್ ಹಾಕ್ರಿ. 30 ರೂಪಾಯಿ ತಂದಿನಿ ಸೀರೆ ಮೇಲೆ ಹಾಕ್ಬೇಕಂತ. ಈ ಪಿಲ್ಲು ಬಳಿ ತೊಗೊಂಡು ನೋಡ್ರಿ 40 ರೂಪಾಯಿ ಅಂತ ಕಾಚಿಂದವ. ಕಾಚಿಂದು 2 ಪೆನ್ಸಿಲ್ ರೀ ಇವು 10 ರೂಪಾಯಿ. ಕಾಚಿಂದ ಒಂದು 40 ರೂಪಾಯಿ ರೀ. ಮತ್ತು ಇವು ನೋಡ್ರಿ ಬಾದ್ಲಿ ರೀ. ಇದೊಂದು ಬಾದ್ಲಿ ಒಂದು 30 ರೂಪಾಯಿ ರೀ ಫ್ರೆಂಡ್ಸ. ಬಾತ್ರೂಮ್ದಾಗ ಇದ್ದಿದ್ದಿಲ್ಲ ತರಬೇಕಾಗಿತ್ತು ತಂದಿದ್ದಿಲ್ಲ ಇಷ್ಟು ದಿನ. ಇದು ಬಾತ್ರೂಮ್ದಾಗ ಇದೆ. ಇದು ಒಂದು 30 ರೂಪಾಯಿ ಇದು 10 ರೂಪಾಯಿ ನೋಡ್ರಿ ಫ್ರೆಂಡ್ಸ. ಇಷ್ಟೆಲ್ಲ ಖರ್ಚು ಮಾಡ್ಕೊಂಡ್ಬಂದಿದೆ. ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ದೆವು. ನಿಮಗೆ ಯಾವ್ದು ಇಷ್ಟ ಆಯಿತು ಏನು ಇಷ್ಟ ಆಯಿತು ಮತ್ತು ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಬಂದಕ್ಕೆ ಎಷ್ಟಾಯಿತು ಅಂತ ಅಮೌಂಟ ಕಮೆಂಟ್ ಹಾಕ್ರಿ. ನಾ ಪ್ರತಿಯೊಂದಕ್ಕೂ ಪ್ರೈಸ್ ಹೇಳಿ ಇಷ್ಟಿಷ್ಟು ಅಮೌಂಟ್ ಖರ್ಚಾಗ್ಯದ ಅಂತೇಳಿ. ಬಟ್ ನೋಡಿದ್ರಿ ಅಂದ್ರೆ ಇವೆಲ್ಲದಕ್ಕೆ ಎಷ್ಟಾಯಿತು ಅಂತ ಕಮೆಂಟ್ ಹಾಕ್ರಿ. ನಾವು ಇನ್ನೂ ಇಶ್ಯೂ ಮಾಡಿಲ್ಲ ರೀ, ಲೆಕ್ಕ ಮಾಡಿಲ್ಲ ಯಾವ್ದಕ್ಕೆ ಎಷ್ಟೆಷ್ಟು ಹೋಗೋ ಅಮೌಂಟ್ ಅಂತೇಳಿ. ಈ ಕೂತು ಲೆಕ್ಕ ಮಾಡ್ಬೇಕು ರೀ ಅದಕ್ಕೆ ಎಷ್ಟು ಒಟ್ಟು ಟೋಟಲ್ ಕೂಡ ಎಷ್ಟು ಹೋದು ಅಂತೇಳಿ. ಅಕ್ಕಿ ಮೇಲೆ ರೊಕ್ಕ ಇದ್ದು ನನ್ನ ಬಲ್ಲಿ ಇದ್ದು ಅಕ್ಕಿ ಕ್ಯಾಶ್ ಕೊಟ್ಟಾಳ, ನನ್ನ ಬಲ್ಲಿ ಫೋನ್ಪೇ ಇದು. ನಾ ಫೋನ್ಪೇ ಮಾಡ್ಕೊತ ಹೋಗಿನಿ. ಇಬ್ಬರದು ಎಷ್ಟು ಖರ್ಚಿಗೆ ಲೆಕ್ಕ ಹಾಕಿಲ್ಲ, ಈಗ ಲೆಕ್ಕ ಮಾಡಬೇಕು. ಸೊ ಇಷ್ಟೆಲ್ಲ ಖರ್ಚಿಗೆ ಇಷ್ಟೆಲ್ಲ ಶಾಪಿಂಗ್ ಮಾಡಿದೆ ನೋಡಿರಿ ಫ್ರೆಂಡ್ಸ. ಇಷ್ಟೆಲ್ಲ ತೊಗೊಂಬಂದಿದ್ದೆ ರೀ. ಕಮೆಂಟ್ ಹಾಕಿ ಹೆಂಗೆ ಅನಿಸ್ತಕ್ಕೂ ಕಮೆಂಟ್ ಹಾಕಿ. ಹಂಗೆ ಚಂದಿ ಹಂಗೆ ಫ್ರೆಂಡ್ಸ್ ಎಲ್ಲ ತೆಗೆದಿಟ್ಟಿಡ್ರಿ. ಇಡ್ತಾನೆ ಎಲ್ಲ ಮಾಡ್ತಿದ್ದಳು. ಎಲ್ಲ ಶಾಪಿಂಗ್ ಮಾಡಿ ಎಲ್ಲ ತೆಗೆದಿಟ್ಟು ಎಲ್ಲ ಸ್ವಿಚ್ಗೆ ಮಾಡಿ ತೆಗೆದಿಟ್ಟಿದ್ದೇವೆ. ಈಗ ಟೋಟಲ್ ಎಷ್ಟು ಖರ್ಚಾಗ್ಯದಂತಂದ್ರೆ ಈ ಬ್ಯಾಗ್ ಹೋಗ್ಬೇಡ ಸಿಂಪಲ್ ಯಾವ್ದಾರ ಬರ್ಮ ಚಡ್ಡಿಗಳು ಹೊಸ ಚಡ್ಡಿಗಳು ಚಡ್ಡಿಗಳು ಕೂಡ ಹಾಕ್ಲಿಕ್ಕೆ ಅದಾಗ ಇಟ್ಟಿದಂತ ಟಿ ಶರ್ಟ್ ಟಿ ಶರ್ಟ್ ಇವು ಯಾವ್ಯಾರು ಕೊಡು ಇದಲ್ಲ ಅಲ್ಲಿ ಇದ್ದಿರ್ಬೇಕು ಟಿ ಶರ್ಟ್ಗಳಿಲ್ಲ. ಅದು ವಿರಾಜ ಕೊಡು. ಇದು ವಿರಾಜ ಈ ಬೇಡ ಬೇರೆ ಕೊಡು. ಅಲ್ಲಿ ಒಂದು ಟಿ ಶರ್ಟ್ ಕೊಡು. ಒಂದು ಅಂಗಿ ಒಂದು ಟಿ ಶರ್ಟ್ ಅನ್ನು ವಿರಾಜಗೆ ಇದು ಕೆಂಪು ಕಲರ್ ಟಿ ಶರ್ಟ್ ಕೊಡು. ಇದು ವಿಜ್ಜಿದ ಓ ಚಡ್ಡಿಗಳು ಕೂಡ ಟೋಟಲ್ ನೋಡ್ರಿ 2000 ರೂಪಾಯಿ ಖರ್ಚು ಬಂದದ್ರಿ. ಇಕ್ಕಿಂದು 400 ನಂದು 1600 ರೂಪಾಯಿ ಖರ್ಚು ರೀ ಬಟ್ಟೆ ಶಾಪಿಂಗ್. ಅಕ್ಕಿ 400 ರೂಪಾಯಿ ಖರ್ಚಿಗೆ ಬಟ್ಟೆಗೆ ನನಗೆ 1600 ಖರ್ಚಿಗೆ. ಸೊ ಫುಲ್ ಅಂದ್ರೆ ಫುಲ್ ಶಾಪಿಂಗ್ ಮಾಡ್ಕೊಂಡು ಫುಲ್ ಖುಷಿಯಾಗಿದ್ರಿ ಫ್ರೆಂಡ್ಸ್. ನಾಳೆ ಕಾರ್ಯಕ್ರಮಗಳವ ಮತ್ತು ನಮ್ಮ ತಮ್ಮ ಬರ್ಲಿಕ್ಕತ್ತಿನ ತಿಳಿದ್ನಲ್ರಿ ಆಲ್ರೆಡಿ ಹೊಂಟಾನ. ಸೊ ಅದು ಆಮೇಲೆ ತೋರಿಸ್ತೀನಿ ಅಂತ್ರಿ. ನಾ ಇವತ್ತಿನ ವ್ಲಾಗ್ ಇಲ್ಲಿ ಏನು ಮಾಡ್ತೀನಿ ರೀ. ಯಾರೆಲ್ಲ ವಿಡಿಯೋ ನೋಡಿ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ. ದೇವರೆಲ್ಲರಿಗೂ ಒಳ್ಳೇದು ಮಾಡಿ ಮತ್ತೆ ಮುಂದಿನ ವ್ಲಾಗ್ಗಳ ಸಿಗಮ್ರಿ. ಬಾಯ್ ರೀ, ಶುಭರಾತ್ರಿ ರೀ. ಆಲ್ರೆಡಿ ಹೊತ್ತು ಮುಳುಗ್ಲಾಗ್ತದೆ ರೀ. ಬಾಯ್ ರೀ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಬೊಕ್ಕಳದ್ರೆ ಬೊಕ್ಕ ಸ್ಪೆಷಲ್ ಇರ್ತದೆ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಆಲ್ರೆಡಿ ಏನು ಮಾಡ್ಲತ್ತೀನಿ ಈಗ ಮತ್ತೆ ಮುಂದಿನ ವ್ಲಾಗ್ಗಳ ಸಿಗಮ್ರಿ. ಬಾಯ್ ರೀ. ಮತ್ತು ನಮ್ಮ ತಮ್ಮ ಬಂದಿದ್ದು ಮತ್ತೆ ಕಂಟಿನ್ಯೂ ಮಾಡ್ತೀನಿ ರೀ ಆಮೇಲೆ. ಸೊ ಅದನ್ನು ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಅಕ್ಕಿ ಬಂದಾಗ ಎಲ್ಲ ನೋಡಿ ಸಪೋರ್ಟ್ ಮಾಡತ್ತೀರಿ. ಸೊ ಅಕ್ಕಿನೆಲ್ಲ ಫುಲ್ ವೀಡಿಯೋಗಳು ಹಾಕ್ತಿರ್ತೀನಿ ರೀ. ಪ್ರೆಗ್ನೆಂಟ್ ಅಲ್ರಿ ಫ್ರೆಂಡ್ಸ ಅದಕ್ಕೆ ರೀ. ಓಕೆ ರೀ ಫ್ರೆಂಡ್ಸ್ ಭಾರಿ ರೀ ಮತ್ತೆ ಲೆಂತಿ ಆಗ್ಬಿಡ್ತೀನಿ ಮಾತಾಡ್ಬೇಕು ಕೂತ್ರ ಬೇರೆ ಶಾಪಿಂಗ್ ಹೆಂಗೆ ಅನಿಸ್ತಂತ ಕಮೆಂಟ್ ಹಾಕ್ರಿ. ಅದು 2000 ರೂಪಾಯಿ ಶಾಪಿಂಗ್ ಅದ ನೋಡಿರಿ ನಮ್ಮದು. ಅದು ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಅದೇ ಒಂದು ದೊಡ್ಡ ಶಾಪಿಂಗ್ ಎಲ್ಲ ಸರಿ. ಒಬ್ಬೊಬ್ರು 10,000 ರೂಪಾಯಿ ಶಾಪಿಂಗ್ ಮಾಡ್ಕೊಂಬರ್ತಾರೆ. ಅದು ಕರೆಯಬೇಡ್ರಿ. ಅದನ್ನು ನಮ್ಮ ಟೈಮ್ ಬಂದೈತು. ಇವತ್ತು 2000 ರೂಪಾಯಿ ಶಾಪಿಂಗ್ ಮಾಡ್ಕೊಂಬಂದು 10,000 ರೂಪಾಯಿ ಶಾಪಿಂಗ್ ಮಾಡೋ ಟೈಮ್ ಬಂದೈತೆ ರೀ. ಒಂಥರ ಖುಷಿಯಾಗಿಬಿಡ್ತದೆ ನಮಗೆ. 2,000 ರೂಪಾಯಿ ಮಾಡ್ಕೊಂಬಂದಿವಿ ಅಂದ್ರೆ ಇಷ್ಟೆಲ್ಲ ಐಟಮ್ ಬಂದಿದ್ದಾರೆ ಅದು ಅವ್ನಿಗೆ ಕೊಡೋದು ಅದು ಹಾಕೋ. ಓಕೆ ರೀ ಫ್ರೆಂಡ್ಸ ಬಾಯ್ ರೀ.